स्वातंत्र्य दिनाचे औचित्य साधून तालुका प्रशासनाने बुधवारी हुलसूर शहरात हर घर तिरंगा अभियानांतर्गत तिरंगा यात्रा हर घर तिरंगा बाईक रॅलीने सर्वांचे लक्ष वेधून घेतले। स्वातंत्र्य दिनाचे औचित्य साधून तालुका प्रशासनाने बुधवारी हुलसूर शहरात हर घर तिरंगा अभियानांतर्गत तिरंगा यात्रा, दुचाकी रॅली व मानवी साखळीचे आयोजन केले होते। गांधी चौकातून सुरू झालेली तिरंगा यात्रा बिदर लातूर राष्ट्रीय महामार्गालगत बसवेश्वर चौकापर्यंत काढण्यात आली। हातात तिरंगा ध्वज धरून त्यांनी हुलसूर येथील बसवकल्याणच्या मुख्य रस्त्यावर मानवी साखळी तयार केली आणि बोलो भारत माता की जय, वंदे मातरम, जय असे घोषणा दिल्या। तहसीलदार शिवानंद मेत्रे म्हणाले की आजपासून स्वातंत्र्य दिनाच्या स्मरणार्थ लोकांनी आपल्या घरांवर तिरंगा ध्वज फडकावावा आणि तिरंगा ध्वजाचा आदर करावा। माजी जिल्हा परिषद सदस्य सुधीर काडादी म्हणाले की पंतप्रधानांच्या संकल्पानुसार हर घर तिरंगा यात्रा मोहिमेअंतर्गत हुलसूर शहरात तालुक्यातील सर्वजण एकत्र येऊन काढलेल्या बाईक रॅलीद्वारे देशभक्ती दिसून आली। यावेळी उपस्थित तालुका प्रशासनाच्या वतीने आयोजित तिरंगा यात्रेला तालुका पंचायत ईओ महादेव जम्मू, PSI शिवप्पा मेटी, नायब तहसीलदार सुनील कुमार सज्जन शेट्टी, महसूल निरीक्षक शरणू पावडशेट्टी, PDO रमेश मिलिंदकर, लता हारकुडे, सिद्धराम कामना, राजप्पा, राजेश पाटील, CRP बेंद्रे, विजयकुमार मेहकरे, महसूल, शिक्षण, पंचायत राज विभागाचे कर्मचारी आणि नागरिक व इतर खूप मोठ्या संख्येने सहभागी झाले होते। महात्मा गांधी जी ಅವರಿಗೆ महात्मा गांधी जी ಅವರಿಗೆ लाल बहादुर शास्त्री जी ಅವರಿಗೆ लाल बहादुर शास्त्री जी ಅವರಿಗೆ ಮನೆ ಮನೆಯಲ್ಲೂ ಮನೆಯಲ್ಲಿನಕ್ಕಿಂತ ಮನದಲ್ಲಿ ನಮ್ಮ ಮನದಲ್ಲಿ ಬರಬೇಕು। ಎಷ್ಟೋ ಸ್ವತಂತ್ರ ಸೇನಾನಿಗಳು ಇವತ್ತು ನಮ್ಮ ದೇಶಕ್ಕಾಗಿ ಸುಮಾರು 100-200 ವರ್ಷಗಳ ಸುದೀರ್ಘ ಹೋರಾಟ, ಬರೀ ನಮ್ದು ಸ್ವತಂತ್ರ ಇತಿಹಾಸವನ್ನು ತೆಗೆದು ನೋಡಿದಾಗ ಕೇವಲ ಇದು 1 ವರ್ಷ 2 ವರ್ಷ 3 ವರ್ಷ ಅಥವಾ 5 ವರ್ಷ 10 ವರ್ಷ 15 ವರ್ಷ ಬರೀ 20 ವರ್ಷದಲ್ಲ, ಸುಮಾರು ವರ್ಷಾನುಗಟ್ಲೆ ಅದು ಒಂದ್ ಕಡೆ ರಾಜಪರ್ವತ ಇರೋದು ಅಥವಾ ಬ್ರಿಟಿಷ್ ಸರ್ಕಾರ ಇರೋದಿರ್ಬೋದು, ಇಲ್ಲಿನ ಸಾರ್ವಜನಿಕರು ಏನು ಮಹಾತ್ಮ ಗಾಂಧಿ ಒಂದು ಗೂಡಿ ಅನೇಕ ಮಹಾಪುರುಷರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ। ಇವತ್ತು ನಾವು ಸುಮಾರು 75 ವಸಂತಗಳನ್ನು ಪೂರೈಸಿದ್ದೇವೆ। ಈಗಾಗಲೇ ನಾವು ಹುಲ್ಸೂರಿನಲ್ಲಿ ಸಹ ಸಾಕಷ್ಟು ಚಕ್ಕಡಿ ಬಂಡಿ ಮತ್ತು ಪ್ರತಿ ಓಣಿಯಲ್ಲಿ ಸಹ ನಾವು ಹರ್ ಘರ್ ತಿರಂಗ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ। ಈ ವರ್ಷನೂ ಸಹ ಅದೇ ಉತ್ಸಾಹದಿಂದ ನಾವು ಕಾರ್ಯ ಮಾಡೋಕ್ಕಾಗಿದ್ದು, ಆದರೆ ನನ್ನಿಂದೇನೆ ಸ್ವಲ್ಪ ನಿನ್ನೆ ಡಿಕ್ಲೇರ್ ಮಾಡೋಕೆ ಲೇಟ್ ಆಯಿತು, ಸಾಯಂಕಾಲ ಡಿಕ್ಲೇರ್ ಮಾಡಿದ್ವು। ಆದರೂ ಸಹ ತಾವು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ನೆರೆದಿದ್ರಿ। ಈ ತಿರಂಗ ಯಾತ್ರೆಯನ್ನು ಏನು ಶಾಜನಿ ರೋಡ್ ಬಸವೇಶ್ವರ ಸರ್ಕಲ್ ಇದೆ ಅಲ್ಲಿವರೆಗೆ ಹಮ್ಮಿಕೊಂಡಿದ್ದೇವೆ। ಅದರ ಕಡೆಯಿಂದ ಸಾಕಷ್ಟು ಇನ್ನೂ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿ ಅವರಲ್ಲಿ ಎಲ್ಲರ ಬಳಿ ಏನಂತಂದ್ರೆ ಈ ಒಂದು ಭಾರತ ಧ್ವಜದ ಏನಂತಂದ್ರೆ ಹೆಮ್ಮೆಯ ವಿಷಯ ಇದು। ಯಾಕಂದ್ರೆ ನಾವೆಲ್ಲ ಮನೆಗೆ ಏನಂತಂದ್ರೆ ತಿರಂಗ ಅವತ್ತಿನ ದಿವಸ ಮನೆಗೆ ಗಾಡಿಗೆ ಏನಂತಂದ್ರೆ ನಾವು ಕಟ್ಬೋದು। ಬೆಳಗ್ಗೆ 7 ಗಂಟೆಯಿಂದ ನಂತರ ಸಾಯಂಕಾಲ 5 ಗಂಟೆವರೆಗೆ ಏನಂತಂದ್ರೆ ಅವತ್ತಿನ ದಿವಸ 15ನೇ ಆಗಸ್ಟ್ ಅವತ್ತಿನ ದಿವಸ ಏನಂತಂದ್ರೆ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಏನಂತಂದ್ರೆ ಎಲ್ಲರಿಗೂ ಅನುಮತಿ ಕೊಟ್ಟಿದೆ। ಹಿಂದೆ ಬಹಳಷ್ಟು ಸಲ ಏನಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗಿ ಹಾಗೂ ಸ್ಕೂಲ್ಗಳಲ್ಲಿ, ನಾಡ ತಹಸೀಲ್ದಾರ್ಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಏನಂತಂದ್ರೆ ಇರ್ತಾ ಇದ್ರು। ಆದ್ರೆ ಇವತ್ತಿನ ದಿವಸ ನಮ್ಮ ಒಂದು ಅನೇಕ ಸ್ವತಂತ್ರ ಹೋರಾಟಗಾರರೇನಂತಂದ್ರ ನಮ್ಮಿಂದ ಏನಂತಾರೆ ಅಗಲಿದಾರ, ಅವರ ಒಂದು ಅನೇಕ ಬಲಿದಾನದಿಂದ ಏನಂತಂದ್ರ ಈ ಒಂದು ತ್ಯಾಗ ಬಲಿದಾನದಿಂದ ಈ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ। ಅದರ ಸಲುವಾಗಿ ನಾವು ಆಜಾದಿಕ ಅಮೃತ ಮಹೋತ್ಸವ ಅಂತ ಏನಂತಂದ್ರೆ ಹಿಂದೆ ಕಾರ್ಯಕ್ರಮ ಮಾಡಿದ್ವಿ। ಬರ್ತಾ ವರ್ಷಗಳಿಗೆ ಏನಂತಂದ್ರ
ಹರ್ ಹರ್ ತಿರಂಗ ಘರ್ ಘರ್ ತಿರಂಗ ಅಂತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಸಲುವಾಗಿ ಬೈಕ್ ರ್ಯಾಲಿ ಗಾಂಧಿ ಚೌಕಿನಿಂದ ಬಸವೇಶ್ವರ ಚೌಕಿನವರೆಗೆ ಇದು ಕಾರ್ಯಕ್ರಮ ಇದೆ. ಅದರ ಸಲುವಾಗಿ ಮತ್ತೇನಂತಂದ್ರೆ ಹೆಚ್ಚಿನ ಮದತಿನಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮ ಭಾಗಿಯಾಗಬೇಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ.